ಎಲ್ಲರಿಗೂ ನಮಸ್ಕಾರಗಳು. ಪೂರ್ವಾಚಾರ್ಯೋಚಿತಂ ಕರ್ಮ ವಿತನ್ವನ್ ಭಕ್ತಿ ಮಾತ್ರತಃ ಕಾಣ್ಮೇಶು ಯೋ ಹಿ ಸಂಪ್ರೀತತಃ ತಮಕ್ಷೋಭ್ಯಂ ಮುನಿಂ ಭಜೆ. ಕಣ್ವ ಮಠದ ಶ್ರೀಮನ್ಮಾಧವ ತೀರ್ಥರ ಪರಂಪರೆಯಲ್ಲಿ ಬಂದಂತಹ ಶ್ರೀಮನ್ಮಾಧವ ತೀರ್ಥರ ಪ್ರತ್ಯಕ್ಷ ಶಿಷ್ಯರಾದಂಥ ಕರಕಮಲ ಸಂಜಾತರಾದಂತಹ ಶ್ರೀ ಅಕ್ಷೋಭ್ಯ ತೀರ್ಥ ಶ್ರೀಪಾದಂಗಳವರ ಪರಮ ಪವಿತ್ರವಾದಂತಹ ಚರಿತ್ರೆಯನ್ನು ಅವಲೋಕನ ಮಾಡೋಣ ಮತ್ತು ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಅಕ್ಷೋಭ್ಯ ತೀರ್ಥರ ಪೂರ್ವಾಶ್ರಮದಲ್ಲಿ ಅವರು ಮೂಲತಃ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಹಿರೇಕೊಟ್ನೇಕಲ್ ಗ್ರಾಮದವರು. ಕುಲಕರ್ಣಿ ಮನೆತನದವರು, ಭಾರದ್ವಾಜ ಗೋತ್ರ ಸಂಪನ್ನರು. ಇವರು ವೇದ ಸಂಪನ್ನರು, ಧರ್ಮಿಷ್ಠರು, ಶ್ರೀಮಠದ ಬಗ್ಗೆ ಅನನ್ಯವಾದಂತಹ ಶ್ರದ್ಧಾಭಕ್ತಿ ಉಳ್ಳವರು, ಗುರುಗಳನ್ನು ಕಾಳಜಿ ಮಾಡುವಂಥವರು. ಹೀಗೆ ತಮ್ಮನ್ನು ಭಕ್ತಿ ಜ್ಞಾನ ವೈರಾಗಕ್ಕೆ ಸಮರ್ಪಿಸಿಕೊಂಡಂತಹ ಮನೆತನ ಅಂಥವರು ಇವರು ಕೂಡ. ಹೀಗೆ ಮಾಧವ ತೀರ್ಥರ ಬಗ್ಗೆ ಇವರಿಗೆ ಅನನ್ಯವಾದಂತಹ ಭಕ್ತಿ ಇತ್ತು, ಶಿಷ್ಯ ಸಂಪರ್ಕ ಇತ್ತು. ಮಾಧವ ತೀರ್ಥರು ಕಣ್ವ ಮಠವನ್ನು ಸ್ಥಾಪಿಸಿ ಅವರು ಪ್ರವಾಸದಲ್ಲಿ ಸಂಚಾರದಲ್ಲಿ ಕೈಗೊಂಡರು. ಎಲ್ಲ ಭಕ್ತರಿಗೆ ಜ್ಞಾನ ಭಕ್ತಿ ವೈರಾಗ್ಯವನ್ನು ಹೇಳ್ತಾ ಧರ್ಮ ಪ್ರಚಾರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಅವರು ಒಮ್ಮೆ ಅನಂತಪುರದಲ್ಲಿದ್ದಾಗ ಅವರ ಆರೋಗ್ಯದಲ್ಲಿ ವ್ಯತ್ಯಯವಾಯಿತು. ಆಗ ಅವರಿಗೆ ನೆನಪಾದವರು, ಅವರ ಸ್ಮರಣೆಗೆ ಬಂದವರು ನಮ್ಮ ಅಕ್ಷೋಭ್ಯ ತೀರ್ಥರು. ಅವರು ಸೀದಾ ಕೊಟ್ನೇಕಲ್ಲಿಗೆ ಬಂದರು, ಅವರನ್ನು ಒಪ್ಪಿಸಿದರು. ಅವರು ಕೂಡ ಗುರುಗಳ ಆಜ್ಞೆ ಆದೇಶ ಅದು ತಮ್ಮ ಭಾಗ್ಯ ಅಂತ ಒಂದೇ ಮನಸ್ಸಿನಿಂದ ಒಪ್ಪಿಕೊಂಡ್ರು. ಅವರಿಗೆ ಶ್ರೀ ಅಕ್ಷೋಭ್ಯ ತೀರ್ಥರು ಎನ್ನುವಂತಹ ಸುನಾಮವನ್ನು ನೀಡಿ ಅವರನ್ನು ಕಣ್ವ ಮಠದ ಪೀಠಾಧಿಕಾರಿಯನ್ನಾಗಿ ಮಾಧವ ತೀರ್ಥರು ಮಾಡಿ ಅವರು ಹರಿಪಾದವನ್ನು ಸೇರಿದರು. ಅಕ್ಷೋಭ್ಯ ತೀರ್ಥರನ್ನು ಸುರಪುರದ ಅರಸರು ಸ್ವಾಗತ ಮಾಡಿದರು. ಆನಂತರ ಅಕ್ಷೋಭ್ಯ ತೀರ್ಥರು ಮಾಧವ ತೀರ್ಥರು ತಪಸ್ಸು ಮಾಡಿದಂತಹ ತಪೋಭೂಮಿಯಾದಂಥ ವೀರಘಟ್ಟದಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡಿದರು. ಅವರು ಮಾಡಿದಂತಹ ಮೊದಲ ಕೆಲಸ ಏನು ಅಂದರೆ, ಮಾಧವ ತೀರ್ಥರು ಅವರ ಜೀವಿತ ಕಾಲದಲ್ಲಿಯೇ ತಮ್ಮ ವೃಂದಾವನಕ್ಕಾಗಿ ಒಂದು ಶಿಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದರು. ಅದು ಮಸ್ಕಿ ಹತ್ತಿರದ ಹಿಲಾಲ್ಪುರ್ ಎನ್ನುವಂತಹ ಗ್ರಾಮದ ಬೆಟ್ಟದ ಒಂದು ಶಿಲೆ. ಅದಕ್ಕೆ ಏನು ಮಹತ್ವ ಅಂದರೆ, ಅಲ್ಲಿ ಶ್ರೀರಾಮಚಂದ್ರ ಬಂದು ಆಗಮಿಸಿದಂತಹ ಸ್ಥಳ ಮತ್ತು ಶ್ರೀರಾಮಚಂದ್ರನ ಚರಣ ಸ್ಪರ್ಶವಾದಂತಹ ಶಿಲೆ ಅನ್ನುವಂಥದ್ದು ಅಲ್ಲಿ ಅದಕ್ಕೆ ಮಹತ್ವ. ಇದನ್ನು ಅರಿತಂತಹ ಅಕ್ಷೋಭ್ಯ ತೀರ್ಥರು ಆ ಶಿಲೆಯನ್ನು ದೇಸಾಯಿಯವರ ಸಹಕಾರದಿಂದ ಆ ಶಿಲೆಯನ್ನು ಬೃಂದಾವನವನ್ನಾಗಿ ಪ್ರತಿಷ್ಠಾಪಿಸಿ ಆ ಬೃಂದಾವನದ ಪೂಜಾದಿಗಳ ಕೈಂಕರ್ಯವನ್ನೆಲ್ಲ ದೇಸಾಯಿಯವರಿಗೆ ಒಪ್ಪಿಸಿ ಅವರು ತಪೋಭೂಮಿಗೆ ಆಗಮಿಸಿ ವೀರಘಟ್ಟಕ್ಕೆ ಆಗಮಿಸಿ ತಮ್ಮ ನಿತ್ಯ ಐಹಿಕ ಕಾರ್ಯಗಳನ್ನು ಅವರು ನಡೆಸೋದಕ್ಕೆ ಶುರು ಮಾಡಿದರು. ಇಂತಹ ಮಹಿಮರ ಅನೇಕ ಮಹಿಮೆಗಳು ಇವತ್ತಿಗೂ ಕೂಡ ನಮ್ಮ ಮುಂದೆ ಕಣ್ಣಿಗೆ ಕಾಣ್ತಾ ಇದ್ದಾವೆ. ಬಿಜಾಪುರ ಜಿಲ್ಲೆಯ ಮುದ್ದೇಬೇಳ್ ತಾಲೂಕಿನ ಹತ್ತಿರ ತಾಳಿಕೋಟೆಯ ಹತ್ತಿರ ಇರುವಂತಹ ಒಂದು ಗ್ರಾಮ ಬಿಳೆಬಾವಿ. ಅಲ್ಲಿ ದೇಶಪಾಂಡೆ ಮನೆತನ, ಪ್ರಸಿದ್ಧವಾದಂತಹ ಸಜ್ಜನರು, ವೇದ ಸಂಪನ್ನರು, ಅಂತಹ ಒಂದು ಉತ್ತಮ ಮನೆತನದ ದೇಶಪಾಂಡೆಯವರು ಕೂಡ ಶ್ರೀಮಠದ ಪರಮ ಭಕ್ತರು. ಅವರು ಕೂಡ ಆಗಾಗ ಗುರುಗಳನ್ನು ಭೇಟಿ ಮಾಡ್ತಾಯಿದ್ರು. ಅವರಿಗೆ ಒಂದು ಸಾರಿ ಸ್ವಪ್ನವಾಯಿತು. ಅದರಲ್ಲಿ ನಾನು ಅಲ್ಲಿ ಬರ್ತೀನಿ ಅಂದಂಗೆ ಆಯಿತು. ಅವ್ರಿಗೆ ಗಾಬರಿ ಆಯಿತು. ಯಾರು ಬರ್ತೀನಿ ಅಂತಾರ ಅಂತ ಸೀದಾ ಅವರು ವೀರಘಟ್ಟಕ್ಕೆ ಬಂದು ಗುರುಗಳಲ್ಲಿ ಹೇಳ್ಕೊಂಡ್ರು, ಗುರುಗಳೇ ಈ ಥರ ನನಗೆ ಸ್ವಪ್ನವಾಗ್ತಾ ಇದೆ ಅಂತ. ಆಗ ಗುರುಗಳು ಹೇಳಿದರು, ಬೇರೆ ಯಾರೂ ಅಲ್ಲ, ಅದು ನಾನೇ. ನೀವು ನನಗೆ ಅಲ್ಲಿ ನನ್ನ ಬೃಂದಾವನ ಮಾಡೋದಕ್ಕೆ ತಮ್ಮ ಒಪ್ಪಿಗೆ ಇದೆಯೇ ಅಂತ ಕೇಳಿದರು. ಆಗ ಅವರು ಹೇಳಿದರು, ಖಂಡಿತ ಒಪ್ಪಿಗೆ ಇದೆ, ನನ್ನ ಭಾಗ್ಯ ಅದು ಅಂಥೇಳಿ ಅವರು ಸಂತೋಷದಿಂದ ಒಪ್ಪಿಗೆ ಕೊಟ್ಟರು. ಅವತ್ತಿಗೆ ಒಪ್ಪಿಗೆ ಕೊಟ್ಟಂತಹ ದೇಶಪಾಂಡೆ ಮನೆತನ ಇವತ್ತಿಗೂ ಕೂಡ ಶ್ರದ್ಧಾಭಕ್ತಿಯಿಂದ ಗುರುಗಳ ಒಂದು ಆರಾಧನೆಯನ್ನು ಅಲ್ಲೇ ವೈಭವದಿಂದ ಆಚರಿಸ್ತಾ ಇದ್ದಾರೆ. ಒಂದು ಅಕ್ಷೋಭ್ಯ ತೀರ್ಥರು ಮತ್ತು ವಿದ್ಯಾನಿಧಿ ತೀರ್ಥರ ಸೇವಾ ಬಳಗ ಟ್ರಸ್ಟ್ ಮಾಡಿಕೊಂಡು ಬಿಳೆಬಾವಿ ಮತ್ತು ನಾಗೂರ್ ಅನ್ನುವಂಥ ಒಂದು ಟ್ರಸ್ಟ್ ಮಾಡಿಕೊಂಡು ಇವತ್ತಿಗೂ ಅವರ ಮನೆತನದ ಎಲ್ಲ ಬಂಧು ಬಳಗದವರು, ಸ್ನೇಹಿತರು, ಭಕ್ತರು ಎಲ್ಲರೂ ಸೇರಿ ಇವತ್ತು ಗುರುಗಳ ಆರಾಧನೆಯನ್ನು ಬಹಳ ಶ್ರದ್ಧಾಭಕ್ತಿಯಿಂದ ವೈಭವದಿಂದ ಆಚರಿಸ್ತಾ ಇದ್ದಾರೆ ಎನ್ನುವಂಥದ್ದನ್ನು ನಾವಿಲ್ಲಿ ಸ್ಮರಿಸಬೇಕಾಗ್ತಾಯಿದೆ.
ಈ ಥರದ ಗುರುಗಳ ಮಹಿಮೆಯನ್ನು ಅನೇಕರು ಅನುಭವಿಸಿದ್ದಾರೆ. ಅದರಲ್ಲಿ ಕೆಲವನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ. ಆ ಊರಲ್ಲಿ ಒಬ್ಬ ಯುವಕ ಇದ್ದ. ಆತನಿಗೆ ಏನೂ ಕೆಲಸ ಇರಲಿಲ್ಲ. ಆಗ ಆತ ದಿನ ಬಂದು ಇವರ ವೃಂದಾವನ ಹತ್ತಿರುವಂತಹ ಗಿಡದ ಕೆಳಗೆ ಕೂತು ಕಾಲ ಕಳೀತಾ ಇದ್ದ. ಒಂದು ಸಾರಿ ಆತನಿಗೆ ಆ ವೃಂದಾವನ ಮುಂದೆ 25 ಪೈಸೆ ಕಾಣಿಸ್ತು. ಅದನ್ನು ತೆಗೆದುಕೊಂಡು ಹೋಗಿ ಅದನ್ನು ಮಂಡಾಳು, ಪುಟಾಣಿ, ಬೆಲ್ಲ ತೆಗೆದುಕೊಂಡು ಹೋಗಿ ಸಿಹಿ ತಿನಿಸು ಮಾಡಿ ಮಾರಾಟ ಮಾಡಿದ. ಅವನ ವ್ಯಾಪಾರ ದಿನ ದಿನ ಅಭಿವೃದ್ಧಿಯಾಗಿ ಅವನು ದೊಡ್ಡ ಉದ್ಯಮಿ ಆಗಿಬಿಟ್ಟ. ಆಗ ಅವರು ಅಂದ್ಕೊಂಡ್ರು ಉದ್ಯಮಿ ಆದ. ಆದರೆ ಯಾವಾಗಲೂ ನಾವೇನು ಅಂದ್ಕೊತೀವಿ ಅಂದರೆ ನಾವು ಎಲ್ಲಿಂದ ಬಂದೀವಿ ಅನ್ನೋದು ಮರಿಬಾರದು ಅಂತ. ಬಹುಶಃ ಆತ ಮರ್ತನೇನೋ. ಅದಕ್ಕೆ ಗುರುಗಳು ನನ್ನ ಸಾಲ ವಾಪಸ್ ಕೊಡು ಅಂತ ಅವನಿಗೆ ಒಂದು ಬಾಲಕನ ರೂಪದಲ್ಲಿ ಬಂದು ಕಾಡೋದಕ್ಕೆ ಶುರು ಮಾಡಿದರು. ಅದಕ್ಕೆ ನೆನಪೇ ಇಲ್ಲ, ನಾನು ಎಲ್ಲಿಂದ ತೊಗೊಂಡಿನಿ, ಸಾಲ ಯಾರ ಹತ್ರ ತೊಗೊಂಡಿಲ್ಲ ಅಂತ. ಒಂದು ಸರಿ ಆ ಬಾಲಕನಿಗೆ ಹೊಡೆಯೋದಕ್ಕೆ ಕೈ ಎತ್ತಿದ ತಕ್ಷಣ ಕೈ ಹಿಂಗೆ ಸೀದಾಗ್ಬಿಡ್ತು, ಮಡಚ್ಲಕ್ಕೆ ಬರುವಲ್ತು. ಆಗ ಗಾಬರಿಯಾಗಿ ಒಬ್ಬ ಜ್ಯೋತಿಷಿ ಹತ್ರ ಹೋದ. ಅವ್ರು ಹೇಳಿದರು, ನೀವು ಯಾರ ಹತ್ರ ಸಾಲ ತೊಗೊಂಡಿರಿ, ಅದನ್ನು ವಾಪಸ್ ಕೊಡಲೇಬೇಕು ಅಂತ. ಆಗ ಅವ್ರಿಗೆ ನೆನಪಾಯಿತು, ಸಾಲ ತೊಗೊಂಡಾಗಲ ಗುರುಗಳ ಬೃಂದಾವನ ಮುಂದಿನ ಹತ್ತಿರದ ಹಣವನ್ನು ತೊಗೊಂಡಿದ್ದೆ ಅಂತ ನೆನಪಾಗಿ ಗುರುಗಳಲ್ಲಿ ಕ್ಷಮಾಪಣೆ ಬೇಡಿದರು. ಆಗ ರೋಗ ನಿವಾರಣೆ ಆಯಿತು ಅನ್ನುವಂಥದ್ದು. ಅಂದರೆ ಗುರುಗಳು ತನ್ನ ಪರಿಸರದಲ್ಲಿ ಬಂದಂಥವರನ್ನು ಗುರುಗಳು ತಾವೇ ಉದ್ಧಾರ ಮಾಡ್ತಾರೆ ಅಂತ. ಒಮ್ಮೆ ಆ ಊರಲ್ಲಿ ಒಬ್ಬ ರೈತ ಇದ್ದ. ಆತ ಬೆಳಿಗ್ಗೆ ಅವರ ಕೆಲಸ ಮುಂಜಾನೆ ನಸಿಕಿನಲ್ಲಿ ಹೊಲಕ್ಕೆ ಹೋಗ್ತಿರ್ಬೇಕಾದಾಗ ಬಾವಿಯ ಮೇಲೆ ಒಬ್ಬ ಯತಿಗಳು ಶಾಟಿಯನ್ನು ಹಿಂಡ್ತಾ ಇದ್ದರು. ಈತನಿಗೆ ಭಕ್ತಿ ಗೌರವ ನಮಸ್ಕಾರ ಮಾಡಿದ. ಇವನು ನೋಡಿದ ತಕ್ಷಣ ಯತಿಗಳು ಬಾವಿಯಲ್ಲಿ ಧುಮುಕಿ ಬಿಟ್ಟರು. ಆಗ ಇವನು ಬಂದು ನೋಡ್ತಾನೆ, ಯತಿಗಳು ಕಾಣಿಸ್ಲೇ ಇಲ್ಲ. ಆಗ ಅಲ್ಲಿರುವಂತಹ ಶಾಟಿಯನ್ನು ತೆಗೆದುಕೊಂಡು ಹೋಗಿ ತನ್ನ ನಿತ್ಯ ಪೂಜೆಯನ್ನು ಮಾಡಿದ. ಆತನ ವಂಶವೂ ಕೂಡ ಉದ್ಧಾರವಾಯ್ತಂತ. ನೋಡ್ರಿ, ಗುರುಗಳ ದರ್ಶನ ಆಗ್ಬೇಕಂದ್ರೂ ಕುಣಿಬೇಕು. ರೈತ ಆತ, ಎಲ್ಲರಿಗೆ ಅನ್ನ ಕೊಡುವಂತಹ ರೈತನಿಗೆ ಗುರುಗಳು ತಮ್ಮ ದರ್ಶನವನ್ನು ಕೊಟ್ಟು ಉದ್ಧಾರ ಮಾಡಿದರು. ಒಂದು ಸರಿ ಸ್ವತಃ ದೇಶಪಾಂಡೆ ಅವರಿಗೆ, ಮನೆತನದವರಿಗೆ ವಿನಾಕಾರಣ ಸುಖಾಸುಮ್ಮನೆ ಏನೋ ಸಮಸ್ಯೆ ಬಂತು, ಇಲ್ಲದ ಆರೋಪ ಬಂತು. ಕೊನೆಗೆ ಅವರು ಶಿಕ್ಷೆಗೆ ಗುರಿಯಾಗುವಂಥ ಸಂದರ್ಭ ಬಂದುಬಿಡ್ತು. ಆಗ ಅವರಂದಂಥ ಗುರುಗಳೇ, ಏನಿದು, ನಾವು ಇಷ್ಟು ನಿಮ್ಮನ್ನು ಅನನ್ಯ ಭಕ್ತಿಯಿಂದ ಸೇವೆ ಮಾಡ್ತೀವಿ, ನಮಗೆ ಯಾಕಿಂತ ಕಷ್ಟ ನೊಂದುಕೊಂಡ್ರಂತ. ಅವ್ರ ಕನಸಿನಲ್ಲಿ ಬಂದು ಗುರುಗಳು ಹೇಳಿದ್ರಂತ, ಏನಿಲ್ಲ, ಇದೆಲ್ಲ ನಿವಾರಣೆ ಆಗ್ತದೆ. ಭಗವಂತ ಭಯಕೃತ್ ಭಯನಾಶನ, ಭಯ ಹುಟ್ಟಿಸ್ತಾನೆ, ಭಯ ನಾಶ ಮಾಡ್ತಾನೆ, ಇದೇನೂ ಆಗೋದಿಲ್ಲ ಅದರಂತೆ ಅವರ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ. ನಮ್ಮ ವಿದ್ಯಾತಪೋನಿಧಿ ತೀರ್ಥರು ಕಣ್ಣೋಪಟ್ಟಣದಲ್ಲಿ ಅವರು ಒಂದು ಸರಿ ಅಲ್ಲಿ ಚಾತುರ್ಮಾಸ ವ್ರತವನ್ನು ಕೈಗೊಳ್ಳಬೇಕಾದಾಗ ಒಂದು ಸರಿ ಏನಾಯಿತು, ಅವರಿಗೆ ಇಷ್ಟು ಜ್ವರ ಬಂದುಬಿಟ್ಟು ಅಂದ್ರೆ ಇನ್ನು ನನ್ನ ಅಂತಿಮ ಕಾಲ ಬಂತು ಅಂತ ಅಂದ್ಕೊಂಡ್ರಂತ. ಆ ಮಟ್ಟಿಗೆ ಅವರಿಗೆ ವೇದನೆ ಶುರುವಾಯಿತು. ಆಗ ರಾತ್ರಿ ಕನಸಿನಲ್ಲಿ ಬಂದು ಅವರ ಮೈ ದಡಿವಿ ಗುರುಗಳು ಹೇಳಿದ, ನಿಮಗೇನೂ ಆಗೋದಿಲ್ಲ ಅಂತ ಆಶೀರ್ವಾದ ಮಾಡಿದ್ರಂತೆ. ಒಂದು ವಿದ್ಯಾತಪೋನಿಧಿ ತೀರ್ಥರ ಚರಿತ್ರೆ ಓದ್ತಿದ್ರೆ ಅವರು ಶ್ರೀಮಠದ ಪರಂಪರೆಯಲ್ಲಿ ಬರುವಂಥ ಎಲ್ಲ ಗುರುಗಳನ್ನು ಅವರು ಸಾಕ್ಷಾತ್ಕಾರ ಮಾಡಿಕೊಂಡಂಥವ್ರು. ಹೀಗೆ ಶ್ರೀಮಠದ ಪರಂಪರೆಯಲ್ಲಿ ಬಂದಂತಹ ಯತಿಗಳೆಲ್ಲರೂ ಈ ಥರದ ಭಕ್ತರನ್ನು ಇವತ್ತಿಗೂ ಕಾಪಾಡ್ತಿರುವಂತಹ ಒಂದು ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ. ಆಗ ಅಕ್ಷೋಭ್ಯ ತೀರ್ಥರಿಗೂ ಕೂಡ ಇನ್ನು ತಮ್ಮ ಕಾಲ ಸನ್ನಿಹಿತವಾಯಿತು ಅಂತ ಅನ್ನಿಸ್ತು. ಆಗ ಅವರು ಸಿಂಧನೂರಿನವರೇ ಆದಂತಹ ಪರಮ ಭಕ್ತರು, ವೇದ ಸಂಪನ್ನರು ಆದಂತಹ ಶ್ರೀ ಜೈ ಭೀಮಸೇನ ಆಚಾರ್ಯ ಅನ್ನುವಂಥವರಿಗೆ ಭಾದ್ರಪದ ಕೃಷ್ಣ ಪಕ್ಷ ಚತುರ್ದಶಿ ಎಂದು ಅವರಿಗೆ ವಿದ್ಯಾಧೀಶ ತೀರ್ಥ ಎನ್ನುವಂಥ ನಾಮವನ್ನು ಕೊಟ್ಟು ಕಣ್ವ ಮಠಕ್ಕೆ ಪೀಠಾಧಿಕಾರಿಯನ್ನಾಗ ಮಾಡಿ ಭಾದ್ರಪದ ಕೃಷ್ಣ ಪಕ್ಷ ಚತುರ್ದಶಿ ಎಂದು ಅವರು ಬೃಂದಾವನಸ್ಥರಾದರು. ಇವತ್ತಿಗೂ ಕೂಡ ಬಿಳೆಬಾವಿ ಅಂದರೆ ವಿಜಯಪುರ ಜಿಲ್ಲೆಯ ಮುದ್ದೇಬೇಳೆ ತಾಲೂಕಿನ ತಾಳಿಕೋಟೆಯಿಂದ ಕೊಡೆಯಕಲ್ಲಿಗೆ ಹೋಗುವ ಮಾರ್ಗದಲ್ಲಿ 12 ಕಿಲೋಮೀಟರ್ ದೂರದಲ್ಲಿರುವಂತಹ ಬಿಳೆಬಾವಿಯಲ್ಲಿ ಗುರುಗಳ ಆರಾಧನೆಯನ್ನು ಅಕ್ಷೋಭ್ಯ ತೀರ್ಥರು, ವಿದ್ಯಾನಿಧಿ ತೀರ್ಥರ ಸೇವಾ ಬಳಗ, ಬಿಳಿಬಾವಿ ನಾಗೂರು ಒಂದು ಸಮಿತಿಯ ವತಿಯಿಂದ ಎಲ್ಲ ಭಗವದ್ಭಕ್ತರು ಇವತ್ತು ಅತಿ ವಿಜೃಂಭಣೆಯಿಂದ ತ್ರಯೋದಶಿ, ಚತುರ್ದಶಿ, ಅಮಾವಾಸ್ಯೆ 3 ದಿನ ಬಹಳ ವಿಜೃಂಭಣೆಯಿಂದ ಗುರುಗಳ ಆರಾಧನೆಯನ್ನು ಅಲ್ಲಿ ಆಚರಿಸ್ತಾ ಇದ್ದಾರೆ. ಪಕ್ಷ ಮಾಸವಾಗಿರೋದರಿಂದ ಅಮಾವಾಸ್ಯೆಯಂದು ವಿಶೇಷವಾಗಿ ಅಲ್ಲಿ ಪಿತೃಕಾರ್ಯವನ್ನು ಮಾಡುವಂತಹ ಒಂದು ಮಹತ್ವದ ಕ್ಷೇತ್ರವಾಗಿ ಕೂಡ ಅದು ನಮಗೆ ಕಂಡುಬರ್ತದೆ. ಅನೇಕರು ಉದ್ದೇಶಪೂರ್ವಕವಾಗಿ ಅಲ್ಲಿ ಹೋಗಿಯೇ ತಮ್ಮ ಪಿತೃಗಳ ಕಾರ್ಯವನ್ನು ಮಾಡಿ
ತಮ್ಮ ಹಿರಿಯರಿಗೆ, ತಮ್ಮ ಪಿತೃಗಳಿಗೆ ಮೋಕ್ಷವನ್ನು ಕೊಡುವಂತಹ, ಮುಕ್ತಿಯನ್ನು ಕೊಡುವಂತಹ ಒಂದು ಕಾರ್ಯವನ್ನು ಅಲ್ಲೇ ನಡೆಸ್ತಾ ಇದ್ದಾರೆ. ಈ ಕಾರ್ಯದಲ್ಲಿ ತೊಡಗಿದಂತಹ ಶಶಿಕಾಂತ್ ದೇಶಪಾಂಡೆ ದಂಪತಿಗಳು, ಅವರ ಬಂಧು ಬಳಗದವರು, ಸ್ನೇಹಿತರು, ಶಿಷ್ಯವರ್ಗದವರು ಮತ್ತು ಕೊಟ್ನೇಕಲ್ ಕುಲಕರ್ಣಿ ವಂಶದವರು, ಪರಂಪರೆಯ ವಂಶದವರು, ಮನೆತನದವರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಬಹಳ ವೈಭವದಿಂದ ಆಚರಿಸ್ತಾ ಇದ್ದಾರೆ ಅನ್ನುವಂಥ ಕೆಲವು ಬಾಲನುಡಿಗಳನ್ನು ತಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಯಥಾಮತಿ ಯಥಾಶಕ್ತಿ. ಕೃಷ್ಣಾರ್ಪಣ ಮಸ್ತು.